ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈ ಸೇಫ್ಟಿ ಡಿವೈಸ್ ಯಾವ ರೀತಿ ಮಾಡಲ್ಪಟ್ಟಿದೆ ಮತ್ತೆ ಹೇಗೆ ಅದರ ವಿವರಣೆಯನ್ನು ಸ್ವಲ್ಪ ತಿಳಿಸ್ಕೊಡಿ. ಇದು ಸುರಕ್ಷಕ ಯಾವ ರೀತಿ ಅಂತಂದರೆ, ನಾನು ಆಗ ಹೇಳಿದ ಹಾಗೆ 5 ಭಾಗಗಳಲ್ಲಿ ಏನು ಸೋರಿಕೆ ಆಗುತ್ತೆ, 5 ಭಾಗಗಳಲ್ಲಿ ಸೋರಿಕೆಯಾದಾಗ ಆಟೋಮೆಟಿಕಲಿ ಆ ಸೋರಿಕೆಯನ್ನು ತಡೆಗಟ್ಟುತ್ತೆ. ಹೇಗೆ ಈ ಸೇಫ್ಟಿ ಡಿವೈಸ್ ಯಾವ ರೀತಿ ಇದೆ ಅಂದರೆ, ಇಫ್ ಎನಿ ಟೈಪ್ ಲೀಕೇಜ್ ಇನ್ ಬಿಟ್ವೀನ್ ಸಿಲಿಂಡರ್ ಆ್ಯಂಡ್ ಬರ್ನರ್, ಅಂದರೆ ಸ್ಟಾರ್ಟಿಂಗ್ ಸ್ಟೋವ್ದಿಂದ ಹಿಡಿದು ಸಿಲಿಂಡರ್ವರೆಗೆ ಯಾವುದೇ ರೀತಿಯ ಸೋರಿಕೆ ಇದ್ದಾಗ ಸಹಿತ ಇದು ಆಟೋಮೆಟಿಕಲಿ ಆಟೋ ಕಟ್ ಆಫ್ ಮಾಡಿಬಿಡುತ್ತೆ. ಓಕೆ. ಇನ್ನು ನಾಬ್ನಲ್ಲಿ ಲೀಕೇಜ್ ಇದ್ದರೂ ಕಟ್ ಮಾಡುತ್ತೆ, ಅಥವಾ ಒಳಗಡೆ ಇದ್ದರೂ ಸಹಿತ ಇದು ಕಟ್ ಮಾಡುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಆ ರೀತಿ ಏನಾದರೂ ಕಟ್ ಆದರೆ ಆಟೋಮೆಟಿಕಲಿ ಕಟ್ ಆಫ್ ಆಗಿರುತ್ತೆ. ಸಣ್ಣ ಪ್ರಮಾಣದಲ್ಲಿ ಲೀಕೇಜ್ ಇದ್ದರೂ ಸಹಿತ ಇದು ತಡೆಗಟ್ಟುತ್ತೆ. ಅದು ನಮ್ಗೆ ಗೊತ್ತ ಯಾವ ರೀತಿ ಆಗುತ್ತೆ ಅಂದರೆ, ಬಂದು ಇವರು ಸ್ಟೋವ್ ಆನ್ ಮಾಡಿ ಒಲೆ ಸ್ಟಾರ್ಟ್ ಮಾಡಿದ್ರು ಸಹಿತ ಆ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಇದ್ದಂಥ ಒಂದು ಸ್ಥಳದಲ್ಲಿ ಬೆಂಕಿ ತಾಗಿದ್ರು ಸಹಿತ ಅದು ಇಂಡಿಕೇಶನ್ ತೋರಿಸುತ್ತೆ. ಅಂದರೆ ಒಟ್ಟು ಯಾವುದೇ ಕಾರಣಕ್ಕೂ ಸಹಿತ ಇದು ಅಪಾಯವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನು ಅಂತ ತಿಳ್ಕೊಂಡ್ರೆ, ಬೆಂಕಿ ಆರಿ ಹೋದಾಗ ಸ್ಟೋವ್ ಮೇಲೆ ಏನು ಮಾಡಿರ್ತಾರೆ ಅಂತಂದರೆ, ಕುಕ್ಕರ್ ಇಟ್ಟಿರ್ತಾರೆ, ಹಾಲು ಇಟ್ಟಿರ್ತಾರೆ, ಅಥವಾ ಇನ್ನಿತರ ಯಾರಾದರೂ ಅಡುಗೆ ಮಾಡಬೇಕಂತ ಪಾತ್ರೆ ಇಟ್ಟು ಹೊರಗಡೆ ಹೋಗಿರ್ತಾರೆ, ಪೇಪರ್ ಓದ್ತಾ ಕೂತಿರ್ತಾರೆ, ಇಲ್ಲಾಂದರೆ TV ಸೀರಿಯಲ್ ನೋಡ್ತಾ ಕೂತಿರ್ತಾರೆ, ಮೈ ಮರೆತು ಬಿಡ್ತಾರೆ. ಆದರೆ ಆವಾಗ ಏನಾಗ್ಬಿಡುತ್ತೆ, ಹಾಲು ಉಕ್ಕಿಬಿಡುತ್ತೆ. ಉಕ್ಕಿದಾಗ ಅದು ಆಟೋಮೆಟಿಕ್ಲಿ ಗ್ಯಾಸ್ ಫ್ಲೋಯಿಂಗ್ ಇದ್ದೇ ಇರುತ್ತೆ. ಅವಾಗ ಸ್ಮೆಲ್ ಬಂದರೂ ಸತಿಗೆ ಹೋಗೋದಿಲ್ಲ. ಹೇಳಿದಾಗೆ ಸ್ಮೆಲ್ಲು ಎಂಥ ಘಾಟಿ ವಾಸನೆ ಅಂದರೆ, 2 ರಿಂದ 3 ನಿಮಿಷಗಳವರೆಗೆ ನಿರಂತರವಾಗಿ ಆ ವಾಸನೆ ಸೇವನೆ ಮಾಡಿದರೆ ಮನುಷ್ಯ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾನೆ. ಓಕೆ. 4 ರಿಂದ 5 ನಿಮಿಷವರೆಗೆ ಆ ಸ್ಮೆಲ್ಲನ್ನು ಕಂಟಿನ್ಯೂಸ್ ತೊಗೊಂಡ್ರೆ ಮನುಷ್ಯ ಸತ್ತೇ ಹೋಗ್ತಾನೆ. ಅಂಥ ವಿಷಕಾರಿಯಾಗಿರುವಂಥ ಸ್ಮೆಲ್, ಅದಕ್ಕೆ ಅಷ್ಟು ಘಾಟಿ ವಾಸನೆ ಅಂತ ತಿಳ್ಕೊಂಡು ಶಬ್ದವನ್ನು ಯೂಸ್ ಮಾಡ್ತಾ ಇದ್ವಿ ನಾವು. ಹೀಗಾಗಿ ಆ ವಾಸನೆ ಬಂದರೂ ಸಹಿತ ಇವರು ಏನು ಮಾಡ್ತಾರೆ ಅಂದರೆ, ನೇರವಾಗಿ ಹೋಗಿ ಸ್ವಿಚ್ಚನ್ನು ಆನ್ ಮಾಡ್ತಾರೆ, ಇಲ್ಲ ನೇರವಾಗಿ ಹೋಗಿ ಸ್ಪಾರ್ಕ್ ಮಾಡ್ತಾರೆ. ಹೀಗಾಗಿ ಈ ನಮ್ಮ ಸೇಫ್ಟಿ ಡಿವೈಸ್ ಹಾಕಿದಾಗ ಅಲ್ಲಿ ಏನಾದರೂ ಬೆಂಕಿ ಆರಿ ಹೋದರೆ ಆಟೋಮೆಟಿಕ್ಲಿ ಆಟೋ ಕಟ್ ಆಫ್ ಮಾಡೋಲ್ಲ, ಬಟ್ ಪ್ರೆಷರ್ನ ರಿಡ್ಯೂಸ್ ಮಾಡುತ್ತೆ. ಓಕೆ ಸುದರ್ಶನ್ ಅವರೇ, ಇದು ಗ್ಯಾಸನ್ನು ತಡೆಯೋದಲ್ಲದೆ ಈ ಸೇಫ್ಟಿ ಡಿವೈಸಿಂದ ಇನ್ನೂ ಏನೆಲ್ಲ ಲಾಭಗಳಿವೆ? ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಖರೀದಿ ಮಾಡಲಿಕ್ಕೆ ಹೋದಾಗ ಅದರ ರೇಟಿನ ಬಗ್ಗೆ ಬರುತ್ತೆ, ದರದ ಬಗ್ಗೆ ಬಾರ್ಗೇನ್ ಮಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಭಾಳ ನನಗೆ ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಇಂಥ ಸುರಕ್ಷೆಯನ್ನು ಕೊಡುವಂಥ 30 ವರ್ಷಗಳವರೆಗೆ ಇಡೀ ಸಂಸಾರವನ್ನು ರಕ್ಷಣೆ ಕೊಡುವಂಥ ಒಂದು ಪ್ರಾಡಕ್ಟಿಗೆ ಇದರ ಬೆಲೆಯನ್ನು ಹೇಳಿದಾಗ ಇಷ್ಟು ಬೆಲೆನಾ ಅಂತ ಹೇಳ್ತಾರೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇದು ಕೇವಲ ಸುರಕ್ಷೆನೇ ಅಷ್ಟೇ ಅಲ್ಲ, ಇದರಲ್ಲಿ ತಾಂತ್ರಿಕತೆ ಇದು ಅಷ್ಟೇ ಅಲ್ಲ, ಹಣನೂ ಭಾಳ ಉಳಿತಾಯ ಆಗುತ್ತೆ. ಹೇಗೆ ಅಂದರೆ, ಈ ಸುರಕ್ಷಾ ಕವಚ ಹಾಕೋದ್ರಿಂದ ಪ್ರತಿದಿನಕ್ಕೆ ₹1.80 ಹಿಡಿದು ₹2.50 ಗ್ಯಾಸ್ ಉಳಿತಾಯ ಆಗುತ್ತೆ. ಓಕೆ. ಎರಡನೇದ್ದೇನು ಅಂದರೆ, ಪ್ರತಿ ಸಿಲಿಂಡರ್ನಿಂದ 5 ರಿಂದ 6 ದಿನಗಳವರೆಗೆ ಗ್ಯಾಸ್ ಹೆಚ್ಚಿಗೆ ಬರುತ್ತೆ. ಮೂರನೇದ್ದೇನು ಅಂದರೆ, ಸಿಲಿಂಡರ್ನಲ್ಲಿ ಗ್ಯಾಸಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಪ್ರೆಷರ್ ಆಧಾರ ಮೇಲಿಂದ ತೋರಿಸುತ್ತೆ. ಇನ್ನು 4ನೇದೇನು ಅಂದರೆ, ಸಿಲಿಂಡರ್ನಲ್ಲಿ ಗ್ಯಾಸ್ ಮುಕ್ತಾಯ ಆದಾಗ ಸಹ ಇಂಡಿಕೇಶನ್ ತೋರಿಸುತ್ತೆ. ಇನ್ನು 5ನೇದೇನು ಅಂತಂದರೆ, ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಎಂಡ್ವರೆಗೆ ಎಲ್ಲಿಯೇ ಸೋರಿಕೆ ಇದ್ರೂ ಸತಿ ಆಟೋ ಕಟ್ ಆಫ್ ಮಾಡುತ್ತೆ. ಇನ್ನು 6ನೇದು ಏನು ಅಂತಂದರೆ, ಸಿಲಿಂಡರ್ ಮುಕ್ತಾಯ ಆದಾಗ ಕೆಲವು ಜನ ಸಿಲಿಂಡರ್ಗಳನ್ನ ಉರುಳಿಸ್ತಾರೆ, ಇನ್ನು ಕೆಲವು ಜನ ಅದನ್ನು ಮಲಗಿಸ್ತಾರೆ. ಆ್ಯಕ್ಚುಲಿ ಆ ರೀತಿ ಮಾಡಲೇಬಾರ್ದು. ಸಿಲಿಂಡರ್ ಯಾವತ್ತೂ ನೇರವಾಗೇ ಇರಬೇಕು. ಅಂದರೆ ಅದರಲ್ಲಿ ಇದ್ದಂಥ ಲಿಕ್ವಿಡ್ ಗ್ಯಾಸ್ ಆಗಿ ಬರಲಿ ಅಂತ, ಅದರಲ್ಲಿ ಲಿಕ್ವಿಡ್ ಇದೆ ಅಂತ ಗೊತ್ತಿರೋ ಗ್ಯಾಸೇ ಇದೆ ಅಂತ ಹೇಳಿ ಆ ರೀತಿ ಎಲ್ಲ ಮಾಡಬಾರ್ದು. ಆದರೆ ನಮ್ಮ ಸೇಫ್ಟಿ ಡಿವೈಸ್ ಹಾಕೋದ್ರಿಂದ ಕೆಳಹಂತದಲ್ಲಿರುವಂಥ ಆಯಿಲ್ ಕಂಪನಿಯವರು ಸಹಿತ ಹೇಳಿದ್ದಾರೆ ಕೆಲವು ಪ್ರಮಾಣದಲ್ಲಿ ಅದು ಲಿಕ್ವಿಡ್ ಹಾಗೆ ಇರುತ್ತೆ ಅಂತೇಳಿ. ಆದರೆ ನಮ್ಮ ಸೇಫ್ಟಿ ಡಿವೈಸ್ ಹಾಕೋದ್ರಿಂದ ಕೆಳಹಂತದಲ್ಲಿ ಉಳಿದಿರುವಂಥ ಅಲ್ಪ ಸ್ವಲ್ಪ ಲಿಕ್ವಿಡ್ ಸಹಿತ ಗ್ಯಾಸೇ ಕನ್ವರ್ಟ್ ಆಗಿ ಹೊರಗಡೆ ಬರುತ್ತೆ. ಇನ್ನು 7ನೇದು ಏನು ಅಂತಂದರೆ, ಈ ಒಂದು ಸೇಫ್ಟಿ ಡಿವೈಸನ್ನು ಕಾರ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಫಂಕ್ಷನ್ಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಕೇವಲ ಗೃಹೋಪಯೋಗಿ ಸಿಲಿಂಡರ್ಗಳಿಗೆ ಮಾತ್ರ ಇದನ್ನು ಉಪಯೋಗ ಮಾಡ್ಬೋದು. ಇನ್ನು 9ನೇದ್ದು ಭಾಳ ವಿಚಿತ್ರ ಏನಂದರೆ, ಇಷ್ಟು ವರ್ಷಗಳಿಂದ ಸಿಲಿಂಡರ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ತಮ್ಮ ಸಿಲಿಂಡರಿಂದ ಏನಾದರೂ ಅಪಾಯ ಆದರೆ ಇನ್ಶೂರೆನ್ಸ್ ಇದೆಯಾ ಅನ್ನೋ ವಿಚಾರ ಸಹಿತ ಭಾಳ ಜನರಿಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಸಿಲಿಂಡರಿಂದ ಏನಾದರೂ ಅಪಾಯ ಆದರೆ ₹10 ಲಕ್ಷಗಳವರೆಗೆ ಇನ್ಶೂರೆನ್ಸ್ ಕವರೇಜನ್ನು ಮಾಡ್ತಾ ಇರ್ತಾರೆ ಆಯಿಲ್ ಕಂಪನಿಯವರು. ಆದರೆ ನಮ್ಮ ಸೇಫ್ಟಿ ಡಿವೈಸ್ನಿಂದ ಏನಾದರೂ ಆದರೆ ₹2 ಕೋಟಿವರೆಗೆ ಇನ್ಶೂರೆನ್ಸ್ ಕವರೇಜ್ ಇದೆ. ಇನ್ನು 10ನೇದ್ದೇನು ಅಂದರೆ, ದಿನದ 24 ಗಂಟೆ, ವರ್ಷದ 365 ದಿವಸ, 30 ವರ್ಷಗಳವರೆಗೆ ನಿರಂತರವಾಗಿ, ನಿರಾತಂಕವಾಗಿ, ನಿರಾಯಸವಾಗಿ, ಸುಖಕರವಾಗಿ, ನೆಮ್ಮದಿಯಾಗಿ ಇಡೀ ಕುಟುಂಬವನ್ನು ಗ್ಯಾಸ್ನಿಂದ ಆಗುವಂಥ ಅಪಾಯಗಳಿಂದ ಖಂಡಿತವಾಗಿ ಇದು ರಕ್ಷಣೆ ಕೊಡುತ್ತೆ. ಸೊ ಇದು ನಾವು ನಮ್ಮ ಕುಟುಂಬಕ್ಕೆ ಕೊಡುವಂಥ ಅತ್ಯುತ್ತಮ ಕಾಣಿಕೆಗಳಲ್ಲಿ ಒಂದು. ಇದು ಒಂದು ದೊಡ್ಡ ಆಸ್ತಿ ಅಂತ ತಿಳ್ಕೊಂಡು ಸಹಿತ ನಾವು ತಿಳ್ಕೊಬೋದು. ಇನ್ನು ರೇಟಿನ ವಿಷಯಕ್ಕೆ ಬಂದರೆ, ಅವ್ರ ಪಾಕೆಟ್ನಿಂದ ಹಣ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಯಾಕಂದರೆ ₹1.80 ಹಣ ಉಳಿತಾಯ ಮಾಡ್ತಾ ಇದೆ ಗ್ಯಾಸು. ಅದರಲ್ಲಿ ಕೇವಲ 14 ಪೈಸೆ, ಒಂದು ದಿನಕ್ಕೆ 14 ಪೈಸೆಯಂತೆ ನೀವು ಕೌಂಟ್ ಮಾಡಿದರೆ ಒಂದು 30 ವರ್ಷಕ್ಕೆ
₹1495 ಅಂತ ಆಗುತ್ತೆ. ಇದು ಭಾಳ ಕಡಿಮೆ ಬೆಲೆ. ಕೆಲವು ಜನ ಈ ₹1495 ಭಾಳ ಅಂತ ಹೇಳ್ತಾರೆ. ನಿಮ್ಮ ಈ ಮಾಹಿತಿ ಏನಿದೆ ನಮ್ಮ ಗೃಹಿಣಿಯರಿಗೆ ಒಂದು ದೊಡ್ಡ ವರದಾನವೇ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ ಸುದರ್ಶನ್. ಸೊ ವೀಕ್ಷಕರೇ, ನಿಜವಾಗಿಯೂ ಗೃಹಿಣಿಯರಿಗೆ ಇದು ವರದಾನ ಅಂತಾನೆ ಹೇಳ್ಬಹುದು. ಸೇಫ್ಟಿ ಡಿವೈಸ್ ಇದೆ, ಅದ್ರ ಜೊತೆಗೆ ಸೇಫ್ಟಿ ಸ್ಟವ್ ಕೂಡ ಇದೆ. ಯಾವುದೇ ರೀತಿಯಾದಂತಹ ಅನಿಲ ಸ್ಫೋಟವನ್ನ ಆರಾಮಾಗಿ ತಡೆಗಟ್ಟಬಹುದು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗ್ಯಾಸ್ ಸೇಫ್ ಇಂಡಿಯಾ 437 15ನೇ ಮುಖ್ಯ ರಸ್ತೆ 1ನೇ ಬ್ಲಾಕ್ 3ನೇ ಸ್ಟೇಜ್ ಯೂನಿವರ್ಸಿಟಿ ಲೇಔಟ್ ಬಸವೇಶ್ವರ ನಗರ ಬೆಂಗಳೂರು 79. ಫೋನ್ ನಂಬರ್ 8095880212 ಮತ್ತು 9035